ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನೆಯಲ್ಲಿ ರಾಯರ ಅನುಗ್ರಹ ಸಿಗಲು ಯಾವ ಕೆಲಸ ಮಾಡಬೇಕೆಂದು ನಿಮಗೆ ತಿಳಿಸಲು ಬಂದಿದ್ದೇನೆ. ರಾಯರ ಅನುಗ್ರಹ ಸಿಗಬೇಕೆಂದರೆ ಈ ಒಂದು ಕೆಲಸವನ್ನು ಮಾಡಿದರೆ ರಾಯರ ಅನುಗ್ರಹವು ಸಿಗುತ್ತದೆ. ಶ್ರೀ ರಾಘವೇಂದ್ರ ಗುರುಗಳ ಆರಾಧನೆ ಎಂದರೆ ಅದೊಂದು 3 ದಿನಗಳ ಕಾಲ ಸಂಭ್ರಮ ಅಂತಲೇ ಹೇಳ್ಬೋದು. 3 ದಿನಗಳ ಕಾಲ ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟು ಜನ ಆರಾಧನೆಗೆ ಸೇರಿರ್ತಾರೆ. ಸಂಭ್ರಮದಿಂದ ವಿಜೃಂಭಣೆಯಿಂದ ಹಬ್ಬದ ರೀತಿಯಲ್ಲಿ ಶ್ರೀ ರಾಘವೇಂದ್ರ ಗುರುಗಳ ಆರಾಧನೆಯನ್ನು ಆಚರಿಸುತ್ತಾರೆ. ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಇದೇ ತಿಂಗಳು 18ನೇ ತಾರೀಕು ಶುರುವಾಗುತ್ತದೆ. 18ನೇ ತಾರೀಕು ಧ್ವಜಾರೋಹಣ ಶುರುವಾಗುತ್ತೆ. ಅವತ್ತಿನಿಂದಲೇ ಶ್ರೀ ರಾಘವೇಂದ್ರ ಗುರುಗಳ ಆರಾಧನೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ಅತಿ ಮುಖ್ಯವಾಗಿ ಇರುವುದು ಶ್ರೀ ರಾಘವೇಂದ್ರ ಗುರುಗಳ ಆರಾಧನೆ 20ನೇ ತಾರೀಕು, 21ನೇ ತಾರೀಕು, 22ನೇ ತಾರೀಕು ಆರಾಧನೆ ಇದೆ. 20ನೇ ತಾರೀಕು ಪೂರ್ವ ಆರಾಧನೆ, 21ನೇ ತಾರೀಕು ಮಧ್ಯ ಆರಾಧನೆ, 22ನೇ ತಾರೀಕು ಉತ್ತರ ಆರಾಧನೆ ಇದೆ. ಈ 3 ದಿನಗಳು ಅತ್ಯಂತ ಪವಿತ್ರವಾದ ದಿನಗಳು ಅಂತಲೇ ಹೇಳ್ಬೋದು. ತನ್ನ ಕೋಟ್ಯಾಂತರ ಭಕ್ತರುಗಳ ಸಂಕಷ್ಟಗಳನ್ನು ದೂರ ಮಾಡಲಿಕ್ಕೆ ರಾಯರು ಬೃಂದಾವನದಿಂದ ಅಭಯಹಸ್ತ ನೀಡುವ ಒಂದು ಅದ್ಭುತವಾದ ದಿನಗಳು ಇವು. ಇನ್ನು ಆರಾಧನೆಯ ಸಮಯದಲ್ಲಿ ಏನು ಮಾಡಿದರೆ ನಿಮಗೆ ಅನುಗ್ರಹ ಸಿಗುತ್ತೆ, ಯಾವೆಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಂದು ನಾನು ನಿಮಗೆ ತಿಳಿಸುತ್ತೀನಿ. ಆರಾಧನೆ ಎಂದರೆ ಒಂದು ವಿಶೇಷ ಹಬ್ಬ. ಈ 3 ದಿನಗಳ ಕಾಲ ರಾಯರನ್ನು ಅತ್ಯಂತ ಹೆಚ್ಚು ನೀವು ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತಲೇ ಹೇಳ್ತೀನಿ. ನೀವು ಮಾಮೂಲಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಕೆಲವರು ಪೂಜೆ ಮಾಡ್ತಾರೆ, ಇನ್ನು ಕೆಲವರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮುಗಿಸೋದಿಲ್ಲ. ಈ ಒಂದು ಆರಾಧನೆಯ ಸಮಯ ಏನಿದೆ, ಈ ಆರಾಧನಾ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಯರಿಗೆ ಪೂಜೆಯನ್ನು ಮಾಡಬೇಕು. ನೀವು ಪ್ರತಿ ಗುರುವಾರ ರಾಯರಿಗೆ ಹೇಗೆ ಪೂಜೆ ಮಾಡ್ತೀರಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದಿನನಿತ್ಯ ಕಾರ್ಯಗಳನ್ನೆಲ್ಲ ಮುಗಿಸಿ ಶುಚಿಯಾಗಿ ನೀವು ಏನಿದೆ ರಾಯರ ಮಂಟಪವನ್ನು ಏನು ರೆಡಿ ಮಾಡ್ಕೊತೀರಾ ಅದನ್ನು ಶುದ್ಧ ಮಾಡಿ ಸ್ವಚ್ಛಗೊಳಿಸಿ ರಾಯರಿಗೆ ಒಂದು ದೀಪವನ್ನು ಬೆಳಗಿಸಿ ನಂತರ ಜಲಾಭಿಷೇಕ ಹಾಗೆ ಪಂಚಾಮೃತ ಅಭಿಷೇಕ, ತುಂಬಾ ವಿಶೇಷವಾಗಿ ಪಂಚಾಮೃತ ಅಭಿಷೇಕವನ್ನ ಮಾಡಿ ನಂತರ ರಾಯರಿಗೆ ವಿಶೇಷವಾದ ಹೂವುಗಳಿಂದ ಸಿಂಗರಿಸಿ ಏನು ಒಂದು ನೈವೇದ್ಯ ಮಾಡಿರ್ತೀರ ಮನೆಯಲ್ಲಿ, ನೀವು ಯಾವುದೇ ನೈವೇದ್ಯವನ್ನ ಮಾಡಿ ರಾಯರು ಸ್ವೀಕರಿಸುತ್ತಾರೆ. ಯಾಕಂದ್ರೆ ರಾಯರಿಗೆ ಇಲ್ಲಿ ಭಕ್ತಿ ಮುಖ್ಯ ಅಷ್ಟೇ. ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಕಲ್ಲು ಸಕ್ಕರೆ ಇಟ್ಟರೂ ರಾಯರು ಸ್ವೀಕರಿಸುತ್ತಾರೆ. ಭಕ್ತಿ, ಶ್ರದ್ಧಾ, ನಂಬಿಕೆ ಇರಬೇಕು ಅಷ್ಟೇ. ನಿಮ್ಮ ಹತ್ರ ಯಾವ ಹೂ ಇದೆ ಅದನ್ನ ರಾಯರಿಗೆ ಇಟ್ಟು ಅಲಂಕರಿಸಿ. ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆ ಇದೆ, ರಾಯರು ಯಾವತ್ತಿಗೂ ತುಪ್ಪದ ದೀಪವನ್ನೇ ಹಚ್ಚಬೇಕು ಅಂತ ತನ್ನ ಭಕ್ತರಲ್ಲಿ ಯಾವತ್ತಿಗೂ ಕೇಳ್ಕೊಂಡಿಲ್ಲ. ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆ ಇದೆ ಅದರಿಂದನೇ ದೀಪವನ್ನು ಹಚ್ಚಿ ರಾಯರಿಗೆ ಭಕ್ತಿಯಿಂದ ಬೇಡಿಕೊಂಡರೆ ಖಂಡಿತ ರಾಯರ ಅನುಗ್ರಹ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ನಂತರ ನೀವೇನು ಮಾಡಬೇಕು ಅಂದರೆ ರಾಯರಿಗೆ ಏನು ನೀವು ನಿತ್ಯ ಸ್ತೋತ್ರವನ್ನು ಹೇಳ್ತೀರಿ ಅಂದರೆ ಪಾರಾಯಣವನ್ನು ಮಾಡ್ತೀರಿ, ಅವರ ಸ್ತೋತ್ರಗಳಾಗಿರ್ಬೋದು, ಗಾಯತ್ರಿ ರಾಘವೇಂದ್ರ ಮಂತ್ರ ಆಗಿರ್ಬೋದು, ಅಥವಾ ನೀವು ನಿತ್ಯ ಹೇಳುವ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಂ ಕಲ್ಪವೃಕ್ಷಾಯ ನಮತಂ ಕಾಮಧೇನುವೆ ಅಂತ ಈ ಮಂತ್ರನಾರು ಆಗಿರ್ಬೋದು. ಅವತ್ತಿನ ದಿನ ಅದನ್ನು ಹೆಚ್ಚಿಗೆ ಹೇಳಿ. ಮತ್ತಷ್ಟು ಮುಖ್ಯವಾದ ಮಾಹಿತಿ ಏನಂದ್ರೆ ಈ ಒಂದು ಪೂಜಾ ಮಾಡುವ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಕುಳಿತುಕೊಳ್ಳುವುದಕ್ಕೆ ಬೇಡಿ. ನೀವು ಆದಷ್ಟು ಕೂಡ ಮಣೆ ಅಥವಾ ಚಾಪೆಯ ಮೇಲೆ ಕುಳಿತುಕೊಳ್ಳೋದೇ ಒಳ್ಳೆಯದು. ಮತ್ತೆ ಇನ್ನೊಂದೇನೆಂದರೆ ನಿಮ್ಮ ಪೂಜೆಯಲ್ಲಿ ಅತಿ ಮುಖ್ಯವಾಗಿ ಭಕ್ತಿ ಇರಬೇಕು. ಯಾವಾಗಲೂ ನಾನು ಹೇಳ್ತಾ ಬರೋದಿದ್ದೆ ರಾಯರಲ್ಲಿ ಶ್ರದ್ಧಾ, ಭಕ್ತಿ, ನಂಬಿಕೆಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಅಂತ. ಭಕ್ತಿ ಇರಲಿಲ್ಲ ಅಂದರೆ ಖಂಡಿತ ಆ ಪೂಜಾ ಫಲ ಸಿಗೋದಿಲ್ಲ. ಇನ್ನು ಆರಾಧನೆ ಅಂದ್ರೇನೆ ಅದೊಂದು ವಿಶೇಷ ಸಂಭ್ರಮ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಯರ ಭಕ್ತರು ಕೋಟ್ಯಾಂತರ ಜನರು ಇದ್ದಾರೆ. ರಾಯರನ್ನು ಕಾಣೋದಕ್ಕೆ ದೇಶ ವಿದೇಶಗಳಿಂದ ಬರ್ತಾನೆ ಇರ್ತಾರೆ. ಆದರೆ ಕೆಲವರಿಗೆ ರಾಯರನ್ನು ನೋಡುವುದಕ್ಕೆ ಆಗುವುದಿಲ್ಲ. ಆ ಸಮಯದಲ್ಲಿ ನೀವು ಹಾಗಂತ ಆತಂಕ, ಭಯ ಏನು ಪಡೋದು ಬೇಡ. ರಾಯರು ನೀವಿರೋ ಜಾಗಕ್ಕೆ ಬಂದು 3 ದಿನಗಳ ಕಾಲ ನಿಮಗೆ ಆಶೀರ್ವಾದವನ್ನ ನೀಡುತ್ತಾರೆ. ಹೇಗಪ್ಪ ಅಂತ ಅಂದ್ರೆ ನೀವು ಮಾಡುವ ಪೂಜೆಗಳಲ್ಲಿ ಮತ್ತು ನೀವು ಮಾಡುವ ಸೇವೆ ಏನಿದೆ ಅವುಗಳಿಗೆ ನೀವು ನಿಷ್ಠೆಯಾಗಿದ್ರಿ ಅಂತ ಅಂದ್ರೆ ಖಂಡಿತ ರಾಯರ ಅನುಗ್ರಹ ಸಿಗುತ್ತೆ ಸ್ನೇಹಿತರೆ. ಆ 3 ದಿನಗಳ ಕಾಲ ನೀವು ಏನು ಪಂಚಾಮೃತ ಅಭಿಷೇಕವನ್ನ ಮಾಡ್ತೀರಾ ಆ 3 ದಿನಗಳ ಕಾಲ ಮನೆ ಮಂದಿ ಎಲ್ಲ ತೆಗೆದುಕೊಳ್ಳಬೇಕು. ಅದು ನಿಮ್ಮ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಇದ್ದಂತೆ. ಹಾಗೆ ನೀವು ಯಾವ ಹೂವನ್ನು ರಾಯರಿಗೆ ಅರ್ಪಿಸಿ ಅವರು ಪ್ರೀತಿಯಿಂದ ಸ್ವೀಕರಿಸುತ್ತಾರೆ ನಿಮಗೆ ಅಭಯವನ್ನ ನೀಡುತ್ತಾರೆ.
ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರಾ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.